Hello guys, welcome back. In this session, we'll be discussing about coordination, its meaning, the features and also the importance of coordination. In simple, it is an activity. What kind of an activity? An arrangement activity which is basically performed by the manager. Okay, so what he'll be arranging the activities of different nature to achieve the organizational goals or objective. ಅಂದರೆ ಈ ಕೋಆರ್ಡಿನೇಷನ್ನ ನಾವು ಏನಂತ ಹೇಳ್ಬೋದು ಅಂದರೆ ಸಹಭಾಗಿತ್ವ ಅಂತ ಕರಿತೀವಿ ಕನ್ನಡದಲ್ಲಿ. ಅಂದರೆ ಕೆಲಸಗಳನ್ನ ಒಂದುಗೂಡಿಸೋಂಥ ಒಂದು ಆಕ್ಟಿವಿಟಿ ಅಂತ ಹೇಳ್ಬೋದು, ಅಥವಾ ಒಂದು ಕೆಲಸವನ್ನು ಜೋಡಿಸೋದು ಅಥವಾ ವೆರೈಟಿ ಕೆಲಸಗಳನ್ನ ಜೋಡಿಸೋದನ್ನ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಅಡುಗೆ ಮನೆ ವಿಚಾರ ತಗೊಳ್ಳೋಣ. ಮದುವೆ ಮನೆಯಲ್ಲಿ ಆಗೋಂಥ ಅಡುಗೆ ಮನೆ ವಿಚಾರನ ತಗೊಳ್ಳೋಣ ಎಕ್ಸಾಂಪಲ್ಗೆ. ಓಕೆ, ಸೊ ಇವಾಗ ಡಿಫ್ರೆಂಟ್ ವೆರೈಟಿ ಕೆಲಸಗಳನ್ನ ಡಿಫ್ರೆಂಟ್ ಜನಕ್ಕೆ ಕೊಟ್ಟಿರ್ತೀವಿ. ಓಕೆ, ಒಬ್ಬರಿಗೆ ತರಕಾರಿ ತೊಗೊಂಡು ಬರೋದು, ಇನ್ನೊಬ್ಬರು ತರಕಾರಿನ ಕಟ್ ಮಾಡೋದು, ಇನ್ನೊಬ್ಬರು ಮಸಾಲೆ ಹಾಕುವಂಥದ್ದು, ಇನ್ನೊಬ್ಬರು ಅದನ್ನು ಬಡಿಸೋವಂಥವ್ರು. ಓಕೆ, ಸೊ ಈ 4 ಕೆಲಸ ಇರುತ್ತೆ. ಎಲ್ಲ ಕೆಲಸನೂ ಆಗ್ತಿದೆಯಾ ಅಥವಾ ಎಲ್ಲ ಕೆಲಸವನ್ನು ಜೋಡಿಸೋದನ್ನೇ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಈಗ ನೋಡಿ, ಒಂದೊಂದು ಕೆಲಸನ ಒಬ್ಬೊಬ್ರಿಗೆ ವಹಿಸಿರ್ತೀವಿ. ಅಂದರೆ ಏನು? ಓಕೆ, ಒಬ್ಬನಿಗೆ ಪ್ಯೂರ್ಲಿ ಬರೀ ತರಕಾರಿ ತೊಗೊಂಡು ಬಾ ಅಂತ ಹೇಳಿರ್ತೀವಿ, ಇನ್ನೊಬ್ಬನಿಗೆ ಬರೀ ತರಕಾರಿ ಕಟ್ ಮಾಡೋದಕ್ಕೆ ಮಾತ್ರ ಹೇಳ್ತೀವಿ, ಇನ್ನೊಬ್ಬನಿಗೆ ಬರೀ ಅಡುಗೆ ಮಾಡೋದಕ್ಕೆ ಹೇಳ್ತೀನಿ, ಇನ್ನೊಬ್ಬನಿಗೆ ಬರೀ ಅಡುಗೆ ಬಡಿಸೋದಕ್ಕೆ ಹೇಳ್ತೀವಿ, ಇನ್ನೊಬ್ಬನಿಗೆ ಬರೀ ಕ್ಲೀನ್ ಮಾಡೋದಕ್ಕೆ ಹೇಳ್ತೀವಿ. ಇದು ಎಲ್ಲ ಕೆಲಸನೂ ಜೋಡಿಸೋದನ್ನೇ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್, ತರಕಾರಿ ತರೋನು ಏನು ಮಾಡ್ತಾನೆ? ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದುಬಿಡ್ತಾನೆ. ಇಷ್ಟು ಮಾಡಿದ್ರೆ ಆಯಿತಾ? ಅಡುಗೆ ಕಂಪ್ಲೀಟ್ ಆಗುತ್ತಾ? ಆಗಲ್ಲ. ಸೊ ಅವನೇನು ಮಾಡ್ತಾನೆ? ಅದನ್ನ ಎತ್ಕೊಂಡೋಗಿ ವೆಜಿಟೇಬಲ್ ಕಟ್ ಮಾಡೋನಿಗೆ ಕೊಡ್ತಾನೆ. ಅವನೇನು ಮಾಡ್ತಾನೆ? ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಟಿರ್ತಾನೆ. ಸುಮ್ಮನೆ ಇಟ್ಟರೆ ಅಡುಗೆ ರೆಡಿ ಆಗುತ್ತಾ? ಆಗೋದಿಲ್ಲ. ಅದನ್ನ ಎತ್ಕೊಂಡೋಗಿ ಅಡುಗೆ ಭಟ್ಟಂಗೆ ಕೊಡಬೇಕು. ಈ ಅಡುಗೆ ಭಟ್ಟ ಏನು ಮಾಡ್ತಾನೆ? ಕಟ್ಟಾಗಿರೋಂಥ ವೆಜಿಟೇಬಲ್ಸ್ನ ಇಟ್ಕೊಂಡು ಅದಕ್ಕೆ ಏನೇನು ಹಾಕಬೇಕು ಎಲ್ಲ ಹಾಕಿ, ಅಂದರೆ ಮಸಾಲೆ ಅಥವಾ ಏನೇನು ಬೇಕು ಎಲ್ಲ ಹಾಕಿ ಅವನೇನೋ ಒಂದು ತಯಾರಿಸ್ತಾನೆ. ಬರೀ ತಯಾರಿಸ್ಬಿಟ್ರೆ ಆಗುತ್ತಾ? ಆಗೋದಿಲ್ಲ. ಅದನ್ನು ಎತ್ಕೊಂಡೋಗಿ ಬಡಿಸೋನು ಒಬ್ಬ ಇರಬೇಕು. ಬರೀ ಬಡಿಸ್ಬಿಟ್ರೆ ಆಗುತ್ತಾ? ಆಗೋದಿಲ್ಲ. ಬಡಿಸಿರೋದೆಲ್ಲ ಆದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇನ್ನೊಬ್ಬ ಇರ್ತಾನೆ. ಸೊ ಇದೆಲ್ಲ ಕೆಲಸಗಳನ್ನ ಜೋಡಿಸೋದೆ ಕೋಆರ್ಡಿನೇಷನ್. ಈಗ ಕೋಆರ್ಡಿನೇಷನ್ನ ಮೀನಿಂಗ್ ನೋಡೋಣ. So coordination is a force that binds all the functions of management which are being performed in various departments to provide continuity in working of the organization. So basically it is a process by which the manager of the organization synchronizing the activities of different departments is known as coordination. ಅಂದರೆ ಎಲ್ಲ ಕೆಲಸಗಳನ್ನ ಒಗ್ಗೂಡಿಸೋದನ್ನ ನಾವು ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಕೋಆರ್ಡಿನೇಷನ್. ನೌ ಲೆಟ್ ಅಸ್ ಸಿ ದ ಫೀಚರ್ಸ್ ಆಫ್ ಕೋಆರ್ಡಿನೇಷನ್. ಓಕೆ, ಸೊ ದ ಫಸ್ಟ್ ಫೀಚರ್ ಆಫ್ ಕೋಆರ್ಡಿನೇಷನ್ ಸೇಸ್ ಇಟ್ ಇಂಟಿಗ್ರೇಟ್ಸ್ ದ ಗ್ರೂಪ್ ಎಫರ್ಟ್ಸ್. ಸೊ ಮತ್ತೆ ಎಕ್ಸಾಂಪಲ್ಗೆ ಬರೋಣ. ಸೊ ತರಕಾರಿನ ಒಬ್ಬ ತಂದ, ಅದನ್ನ ಒಬ್ಬ ಕಟ್ ಮಾಡ್ದ, ಅದನ್ನ ಒಬ್ಬ ಬೇಯಿಸ್ದ, ಅಡುಗೆ ಮಾಡ್ದ, ಅದನ್ನ ಒಬ್ಬ ಬಡಿಸ್ದ, ಒಬ್ಬ ತಿಂದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ದ. ಓಕೆ, ಸೊ ಇದೆಲ್ಲದನ್ನೂ ಕೂಡ ಕೋಆರ್ಡಿನೇಷನ್ ಅಂತ ಕರಿತೀವಿ. ಅಂದರೆ ಇಟ್ ಯೂನಿಫೈಸ್ ದ ಆ್ಯಕ್ಟಿವಿಟೀಸ್ ಆಫ್ ಆಲ್ ದ ಇಂಡಿವಿಜುವಲ್ಸ್ ಇನ್ ದ ಆರ್ಗನೈಸೇಷನ್. ಅಂದರೆ ಪ್ರತಿಯೊಬ್ಬ ಮನುಷ್ಯ ಮಾಡೋ ಕೆಲಸನೂ ಕೂಡ ಅದನ್ನು ಕೋಆರ್ಡಿನೇಟ್ ಮಾಡ್ತಾರೆ. ಓಕೆ, ಸೊ ದಟ್ ಮೀನ್ಸ್ ಟು ಸೇ ಒಂದೊಂದು ಡಿಪಾರ್ಟ್ಮೆಂಟ್ ಕೆಲಸನೂ ಕೂಡ ಕೋಆರ್ಡಿನೇಟ್ ಮಾಡಿ ಆರ್ಗನೈಸೇಷನ್ ಗೋಲ್ಸ್ನ ರೀಚ್ ಆಗೋ ಥರ ಮಾಡೋದನ್ನೇ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಫೀಚರ್ ಇಸ್ ensures unity of action. This means to say the coordination acts as a binding force between the departments and ensures that every work is done in order to achieve the organization goal or a common goal basically. Okay, so ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ,
ಆ್ಯಂಡ್ ಎಲ್ಲ ಕೆಲಸನೂ ಕೂಡ ಆರ್ಗನೈಸೇಷನಲ್ ಗೋಲ್ಸ್ನ ಅಚೀವ್ ಮಾಡೋದಕ್ಕೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳುತ್ತೆ ಈ ಪಾಯಿಂಟ್. ಓಕೆ, ದ ನೆಕ್ಸ್ಟ್ ಫೀಚರ್ is coordination is a continuous process. This means to say coordination is a never ending process. That means to say, ಓಕೆ, ನಮ್ಮ ಎಕ್ಸಾಂಪಲ್ನಲ್ಲಿ ನಾವು ಮದುವೆ ಮನೆಯ ಅಡುಗೆ ವಿಚಾರನ ತಗೊಂಡಿದ್ವಿ. ಓಕೆ, ಸೊ ಈ ಕೋಆರ್ಡಿನೇಷನ್ ಅನ್ನೋದು ಯಾವ ಮದುವೆ ಮನೆಗೆ ಹೋದರೂ ಕೂಡ ಇದ್ದೇ ಇರುತ್ತೆ. ಅಂದರೆ ಯಾವಾಗ ನಾವು ಅಡುಗೆ ಮಾಡ್ಕೊಬೇಕು ಅಂದ್ಕೊತೀವೋ ಆವಾಗೆಲ್ಲ ಕೋಆರ್ಡಿನೇಷನ್ ಇದ್ದೇ ಇರುತ್ತೆ. ಅಂದರೆ ಪ್ರತಿಯೊಂದು ಮದುವೆ ಮನೆಗೆ ಅಥವಾ ಪ್ರತಿ ಸಲ ಅಡುಗೆ ಕಾಂಟ್ರಾಕ್ಟ್ ಅಂತ ತೊಗೊಂಡಾಗ ಪ್ರತಿಯೊಂದು ಸಲಿನೂ ನಾವು ತರಕಾರಿ ತಂದೆ ತರ್ತೀವಿ, ಪ್ರತಿಯೊಂದು ಸಲಿನೂ ಅದನ್ನು ಕಟ್ ಮಾಡ್ತೀವಿ, ಪ್ರತಿಯೊಂದು ಸಲಿನೂ ಅದನ್ನು ಬೇಯಿಸ್ತೀವಿ ಅಥವಾ ಒಂದು ಅಡುಗೆ ಅಂತ ಮಾಡ್ತೀವಿ, ಅದನ್ನು ಪ್ರತಿ ಸಲಿನೂ ಬಡಿಸ್ತೀವಿ, ಪ್ರತಿ ಸಲಿನೂ ಬಡಿಸಿದಾದ್ಮೇಲೆ ಎಲ್ಲರೂ ತಿಂದಾದ್ಮೇಲೆ ಅದನ್ನ ಕ್ಲೀನ್ ಕೂಡ ಮಾಡ್ತೀವಿ. ಈ ಮದುವೆದಾಯಿತು ಅಂತ ಸ್ಟಾಪ್ ಮಾಡಿಬಿಡೋದಿಲ್ಲ. ಓಕೆ, ಸೊ ಪ್ರತಿ ಸಲ ನಾವು ಅಡುಗೆ ಮಾಡ್ಕೊಬೇಕು ಅಥವಾ ಅಡುಗೆ ಮಾಡಿದಾಗಲೂ ಕೂಡ ಕೋಆರ್ಡಿನೇಷನ್ ಅನ್ನೋದು ಇದ್ದೇ ಇರುತ್ತೆ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. Now let us see the next feature. The next feature says coordination is an all-pervasive function. All-pervasive ಅಂತ ಹೇಳಿದ ತಕ್ಷಣನೇ one common word should come to your mind. That is, it is existing everywhere or it is required everywhere. Okay, so in our case, it is required in every level of the organization, in every department, in every section, everywhere in the organization. Okay, so for example, first top level management ಅವ್ರು ಏನು ಮಾಡ್ತಾರೆ, ಒಂದು ಪ್ಲ್ಯಾನಿಂಗ್ನ ಮಾಡ್ತಾರೆ. ಈ ಪ್ಲ್ಯಾನ್ನ ಮಾಡಿ ಏನು ಮಾಡ್ತಾರೆ, ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲ್ ಅವ್ರಿಗೆ ಹೇಳ್ತಾರೆ ಇದು ನಮ್ಮ ಪ್ಲ್ಯಾನ್ ಅಂತ. ಮಿಡಲ್ ಲೆವೆಲ್ ಅವ್ರು ಏನು ಮಾಡ್ತಾರೆ, they will tell the same plan to the lower level management. Lower level management ಅವ್ರು ಏನು ಮಾಡ್ತಾರೆ, they will tell to all the subordinates. lower level ಮ್ಯಾನೇಜರ್ಸ್ನ ಸಬಾರ್ಡಿನೇಟ್ಸ್ಗೆ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲ್ ಹೇಳ್ತಾರೆ, ಮಿಡಲ್ ಲೆವೆಲ್ ಅವರು ಲೋವರ್ ಲೆವೆಲ್ಗೆ ಹೇಳ್ತಾರೆ, ಲೋವರ್ ಲೆವೆಲ್ ಅವರು ಅವ್ರ ವರ್ಕರ್ಸ್ಗೆ ಹೇಳ್ತಾರೆ. ಆ್ಯಂಡ್ ಹಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಈಸ್ ದ ಮಿಡಲ್ ಲೆವೆಲ್. ಯಾತಕ್ಕೆ ಅಂದರೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಆರ್ ಮ್ಯಾನೇಜ್ಮೆಂಟ್ ವಿಲ್ ಬಿ ಕೋಆರ್ಡಿನೇಟಿಂಗ್ ವಿತ್ ಬೋತ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಅಂದರೆ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಹತ್ರನೂ ಕೋಆರ್ಡಿನೇಟ್ ಮಾಡ್ತಾರೆ, ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಹತ್ರನೂ ಕೋಆರ್ಡಿನೇಟ್ ಮಾಡ್ತಾರೆ. ಟಾಪ್ ಲೆವೆಲ್ ಅವ್ರು ಹೇಳಿರೋದನ್ನು ಲೋವರ್ ಲೆವೆಲ್ಗೆ ಹೇಳೋದಕ್ಕೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಬೇಕು. ಆಮೇಲೆ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಮಾಡಿರೋಂಥ ಕೆಲಸನ ಟಾಪ್ ಲೆವೆಲ್ಗೆ ಹೇಳೋದಕ್ಕೂ ಕೂಡ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಬೇಕು. ಓಕೆ, ಆ್ಯಂಡ್ ಇಟ್ ಈಸ್ ಆಲ್ ಪರ್ವಸಿವ್ ಫಂಕ್ಷನ್ ಅಂತ ಅದಕ್ಕೋಸ್ಕರ ಹೇಳ್ತೀವಿ. ದ ನೆಕ್ಸ್ಟ್ ಫೀಚರ್ ಆಫ್ coordination is the responsibility of all the managers. ಬೇಸಿಕಲಿ ಮೀನಿಂಗ್ನ ಡಿಸ್ಕಸ್ ಮಾಡಬೇಕಾದ್ರೆ ಆರ್ ಈವನ್ ಡ್ಯೂರಿಂಗ್ ದ ಇಂಟ್ರಡಕ್ಷನ್ ಸ್ಟೇಜ್ ಐ ಟೋಲ್ಡ್ ಯು ಇಟ್ ಈಸ್ ದ ಮ್ಯಾನೇಜರ್ ಹೂ ಡಸ್ ಆಲ್ ದೀಸ್ ಕೋಆರ್ಡಿನೇಷನ್ ವರ್ಕ್ಸ್. ದಟ್ ಮೀನ್ಸ್ ಟು ಸೇ, ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ಕೆಲಸನ ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ಗೆ ಹೇಳ್ತಾರೆ. ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಯಾರಿಗೆ ಹೇಳ್ತಾರೆ, ಲೋವರ್ ಲೆವೆಲ್ ಮ್ಯಾನೇಜರ್ಸ್ಗೆ ಹೇಳ್ತಾರೆ. ಲೋವರ್ ಲೆವೆಲ್ ಮ್ಯಾನೇಜರ್ಸ್ ಯಾರಿಗೆ ಹೇಳ್ತಾರೆ, ದೇ ವಿಲ್ ಟೆಲ್ ಟು ದ ಸಬಾರ್ಡಿನೇಟ್ಸ್. ಸೊ ಈ ಕಮ್ಯುನಿಕೇಷನ್ ವರ್ಕ್ ಏನಿದೆ, ಇಟ್ ಈಸ್ ಡನ್ ಬೈ ದ ಮ್ಯಾನೇಜರ್ಸ್ ಆಫ್ ದ ಆರ್ಗನೈಸೇಷನ್ ಆಫ್ ಆಲ್ ದ ಲೆವೆಲ್ಸ್. ಓಕೆ, ಸೊ it is the basic responsibility of the managers of the organization to coordinate with each other. The next feature is coordination is a deliberate function. ಓಕೆ ಸರ್, ಡೆಲಿಬ್ರೇಟ್ ಅಂದರೆ ಏನು ಅಂದರೆ ಬೇಕು ಅಂತ ಮಾಡಿರೋದು. ಡೆಲಿಬ್ರೇಟ್ ಮೀನ್ಸ್ ವಾಂಟೆಡ್ಲಿ ಡೂಯಿಂಗ್. ಓಕೆ, ಸೊ ವೈ ಇಸ್ ಕೋಆರ್ಡಿನೇಷನ್ ಅ ಡೆಲಿಬ್ರೇಟ್ ಫಂಕ್ಷನ್ ಬೇಸಿಕಲಿ? ಮತ್ತೆ ಎಕ್ಸಾಂಪಲ್ಗೆ ಬರೋಣ. ಅಕಸ್ಮಾತ್ ಇಫ್ ದರ್ ಈಸ್ ನೋ ಕೋಆರ್ಡಿನೇಷನ್, ಓಕೆ, ಸೊ ಮಾರ್ಕೆಟಿಂದ ಅವ್ನು ತರಕಾರಿ ತೊಗೊಂಡ್ಬಂದು ಸುಮ್ಮನೆ ಇಟ್ಬಿಟ್ರೆ ಅಡುಗೆ ಆಗೋದಿಲ್ಲ. ಎಸ್ ಆರ್ ನೋ? ಸೊ ಅದನ್ನ ಒಬ್ಬ ಕಟ್ ಮಾಡಬೇಕು, ಒಬ್ಬ ಬೇಯಿಸಬೇಕು, ಅದಾದಮೇಲೆ ಒಬ್ಬ ಬಡಿಸ್ಬೇಕು, ಒಬ್ಬ ಕ್ಲೀನ್ ಮಾಡಬೇಕು. ಸೊ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ ಸರಿಗೆ ನಡ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ the work will not be done and the organization will lose its efficiency. ಅಂದರೆ ಒಂದು ಆರ್ಗನೈಸೇಷನು ಸರಿ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಎಫಿಷಿಯೆಂಟಾಗಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಕಾಲೇಜಲ್ಲಿ ಒಂದು ಟೈಮ್ ಟೇಬಲ್ ಇರುತ್ತೆ. ಟೈಮ್ ಟೇಬಲ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಅದಾದ ಪೀರಿಯಡ್ಗೆ ಆ ಲೆಕ್ಚರರ್ಸ್ ಬರ್ತಾರೆ. ಓಕೆ, ಸೊ ಸಬ್ಜೆಕ್ಟ್ ಟೀಚರ್ ಬರ್ತಾರೆ, ಪಾಠ ಮಾಡೋಗ್ತಾರೆ.
if I don't follow the timetable properly, so timetable ನಾನು ಕರೆಕ್ಟಾಗಿ ನೋಡಿಲ್ಲ ಅಂದರೆ ಎಕನಾಮಿಕ್ಸ್ ಕ್ಲಾಸ್ ಇರುತ್ತೆ, ಎಕನಾಮಿಕ್ಸ್ ಕ್ಲಾಸಿಗೆ ನಾನು ಬಂದುಬಿಡ್ತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ, ನಮ್ಮಿಬ್ಬರ ಮಧ್ಯ ಕಿತ್ಲಾಟ ಇರುತ್ತೆ. ಓಕೆ, ಸೊ ದರ್ ವಿಲ್ ಬಿ ಫೈಟ್ ಬಿಟ್ವೀನ್ ಎಕನಾಮಿಕ್ಸ್ ಟೀಚರ್ ಆ್ಯಸ್ ವೆಲ್ ಆಸ್ ಬಿಸ್ನೆಸ್ ಸ್ಟಡೀಸ್ ಟೀಚರ್, ಆ್ಯಂಡ್ ದಿಸ್ ಹ್ಯಾಪನ್ಸ್ ವೆನ್ ದೆರ್ ಇಸ್ ನೋ ಕೋಆರ್ಡಿನೇಷನ್. ಆಗ ಏನಾಗುತ್ತೆ, ದ ಟೈಮ್ ಈಸ್ ವೇಸ್ಟೆಡ್. ಓಕೆ, ಸೊ ನಾವಿಬ್ಬರು ಟೈಮ್ ಟೇಬಲ್ ನೋಡಿದ್ದಿದ್ರೆ ಮುಂಚೆನೇ ವಿ ಕುಡ್ ಹ್ಯಾವ್ ಕಮ್ ಟು ದ ಕ್ಲಾಸ್ ಪ್ರಾಪರ್ಲಿ. ನಾನು ಟೈಮ್ ಟೇಬಲ್ ಸರಿಗೆ ನೋಡಿಲ್ಲ, ಸೊ I have come into some other's class and I am taking the classes. ಸೊ ಇಲ್ಲೇನಾಗ್ತದೆ, ಎಫಿಷಿಯನ್ಸಿ ಕಡಿಮೆ ಆಗ್ತದೆ. ಸೊ ಮತ್ತೆ ನಾನು ಹೋಗಬೇಕು, ಎಕನಾಮಿಕ್ಸ್ ಮ್ಯಾಮ್ ಬರ್ತಾರೆ, ಅವ್ರು ಪಾಠ ಮಾಡ್ತಾರೆ. ಓಕೆ, ಸೊ ಇನ್ ಆರ್ಡರ್ ಟು enhance the efficiency or to maintain the efficiency, coordination has to be there, and so it is called as a deliberate function. ಇದಿಲ್ಲ ಅಂದರೆ coordinate ಅಥವಾ ವರ್ಕ್ ಆಗೋದಿಲ್ಲ. Now let us see the importance of coordination. That means to say, ಒಂದು ಆರ್ಗನೈಸೇಷನ್ಗೆ ಕೋಆರ್ಡಿನೇಷನ್ ಬೇಕಾ ಬೇಡವಾ, ಅಕಸ್ಮಾತ್ ಬೇಕು ಅಂದರೆ ಯಾಕೆ ಬೇಕು. ಓಕೆ, ಸೊ that is called as importance of coordination, and we will go to the importance of coordination or why is coordination needed in the organization. The first importance of coordination is growth in size. See what happens when the organization grows bigger and bigger, the number of employees in the organization also increases, and for a manager it becomes very difficult to integrate the efforts or bind the efforts of all the individuals in the organization. And basically each and every individual will have their own habit, or they come from different or various backgrounds. No matter from where they come, the goal is one. Okay, the organization goal is one, that is to increase the profit. So what manager has to do is, he should combine the efforts of all the individuals in the organization. He must combine the efforts of all the individuals of the organization and must see to it that all the works in the organization are arranged properly or coordinated properly. And when it is arranged properly, there is no wastage of time or money or any resources. And when there is no wastage, there is increase in the efficiency of the organization. Okay, so that is why coordination is important for an organization, basically to increase the efficiency of organization. The second importance of coordination is functional differentiation. See, basically what happens in an organization, or each and every organization is divided based on their works. Okay, so it is divided into various departments or various divisions and sections. Okay, so let us take an example of our ಕಾಲೇಜ್ ಇಟ್ ಸೆಲ್ಫ್. ಓಕೆ, ಸೊ ನಮ್ಮ ಕಾಲೇಜ್ನ ಏನು ಮಾಡಿದ್ವಿ, ನಾವು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿ ನಾವು ಡಿವೈಡ್ ಮಾಡಿಬಿಡಿದ್ವಿ. ಓಕೆ, ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್, ಅದಾದಮೇಲೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇದೆ, ಬಿಸ್ನೆಸ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಇದೆ, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಇದೆ, ಕನ್ನಡ ಡಿಪಾರ್ಟ್ಮೆಂಟ್ ಇದೆ. ಆ ಥರ ಪ್ರತಿಯೊಬ್ಬರದ್ದು ಒಂದೊಂದು ಡಿಪಾರ್ಟ್ಮೆಂಟ್ ಇದೆ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಒಂದೊಂದು ಡಿಪಾರ್ಟ್ಮೆಂಟ್ ಇದೆ. ಓಕೆ, ಸೊ ಬೇಸ್ಡ್ ಆನ್ ದ ಸಬ್ಜೆಕ್ಟ್ ದಟ್ ದೇ ಆರ್ ಟೀಚಿಂಗ್. ಅಕೌಂಟ್ಸ್ ಮಾಡೋರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಕನ್ನಡ ಪಾಠ ಮಾಡೋರು, ಕನ್ನಡ ಡಿಪಾರ್ಟ್ಮೆಂಟ್ ಇಂಗ್ಲೀಷ್ ಪಾಠ ಮಾಡೋರು, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಹಿಂದಿ ಪಾಠ ಮಾಡೋರು, ಹಿಂದಿ ಡಿಪಾರ್ಟ್ಮೆಂಟ್ ಇದ್ದೇ ಇರ್ತಾರೆ. ಸೊ ಏನಾಗುತ್ತೆ, ಓನ್ಲಿ ವೆನ್ ದರ್ ಇಸ್ ಕೋಆರ್ಡಿನೇಷನ್ ಆ್ಯನ್ ಆರ್ಗನೈಸೇಷನ್ ಕ್ಯಾನ್ ರೀಚ್ ಇಟ್ಸ್ ಗೋಲ್. ಈ ಕೋಆರ್ಡಿನೇಷನ್ ಇಲ್ಲ ಅಂದರೆ ಏನಾಗುತ್ತೆ, ಆರ್ಗನೈಸೇಷನ್ ಗೋಲ್ನ ರೀಚ್ ಆಗೋದಕ್ಕಾಗೋದಿಲ್ಲ. ಆಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಕೂಡ ಅವ್ರದ್ದೇ ಆದಂಥ ಆಬ್ಜೆಕ್ಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂದರೆ, ಅಕೌಂಟ್ಸಲ್ಲಿ 100% ರಿಸಲ್ಟ್ಸ್ ಕೊಡಬೇಕು ಅಂತ ಆಗಿರುತ್ತೆ. ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಗೋಲ್ ಏನಾಗಿರುತ್ತೆ, 100% ರಿಸಲ್ಟ್ ಕೊಡಬೇಕು. ಕನ್ನಡ ಡಿಪಾರ್ಟ್ಮೆಂಟ್ ಗೋಲ್ ಏನಾಗಿರುತ್ತೆ, 100% ರಿಸಲ್ಟ್ಸ್. ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಗೋಲ್ 100%. ಬಿಸ್ನೆಸ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಗೋಲ್ ಏನಾಗಿರುತ್ತೆ, 100% ರಿಸಲ್ಟ್ಸ್ ಕೊಡಬೇಕು ಅನ್ನೋದಾಗಿರುತ್ತೆ. ಸೊ ವೆನ್ ದೆರ್ ಇಸ್ ಕೋಆರ್ಡಿನೇಷನ್ ವಿತ್ ಎವ್ರಿಬಡಿ, the department or the
ಆರ್ಗನೈಸೇಷನಲ್ ಗೋಲ್ಸ್ ಕ್ಯಾನ್ ಬಿ ಮೆಟ್. ಇಫ್ ನಾಟ್, ಇಟ್ ಕೆನಾಟ್ ಬಿ ಮೆಟ್. ಅಂದರೆ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಎಲ್ಲರೂ ಅವ್ರವ್ರ ಗೋಲ್ ರೀಚ್ ಆಗೋಕ್ಕೆ ಸಾಧ್ಯ. ಆಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅದೇ ಆದಂಥ ಗೋಲ್ ಇರುತ್ತೆ, ಹಾಗೆ ಆರ್ಗನೈಸೇಷನ್ಸ್ಗೂ ಅದೇ ಗೋಲ್ ಅಂತ ಇರುತ್ತೆ. ಓಕೆ, ಸೊ ಮೇನ್ ಗೋಲ್ ಏನಂದರೆ ಕಾಲೇಜ್ದು ಕಾಮರ್ಸಲ್ಲಿ 100% ರಿಸಲ್ಟ್ಸ್ ಇರಬೇಕು. ಸೊ 100% ರಿಸಲ್ಟ್ ಇರೋಕ್ಕೆ ಏನು ಮಾಡಬೇಕು, ಅವ್ರಿಗೂ ಇಂಡಿವಿಜುವಲ್ ಗೋಲ್ಸ್ನ ಕೂಡ ರೀಚ್ ಆಗಬೇಕು, ಅದೇ ಥರ ಡಿಪಾರ್ಟ್ಮೆಂಟ್ ಗೋಲ್ಸ್ ಕೂಡ ರೀಚ್ ಆಗಬೇಕು, ಅದೇ ಥರ ಆರ್ಗನೈಸೇಷನ್ ಗೋಲ್ಸ್ ಕೂಡ ರೀಚ್ ಆಗಬೇಕು. ಓಕೆ, ಸೊ ಅವ್ರದ್ದೇ ಆದಂಥ ವಿಧಾನದಲ್ಲಿ ಈಚ್ ಆ್ಯಂಡ್ ಎವ್ರಿಬಡಿ ವಿಲ್ ಬಿ ರೀಚಿಂಗ್ ದ ಗೋಲ್ಸ್ ಆ್ಯಂಡ್ ದ ಆರ್ಗನೈಸೇಷನ್ ಗೋಲ್ಸ್ ವಿಲ್ ಆಲ್ಸೋ ಬಿ ಅಚೀವ್ಡ್ ಅಟ್ ದ ಸೇಮ್ ಟೈಮ್. ಥರ್ಡ್ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ is ಸ್ಪೆಷಲೈಸೇಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ ತಗೊಳ್ಳೋಣ. ಓಕೆ, ನಮ್ಮ ಕಾಲೇಜಲ್ಲಿ ಏನಾಗಿರುತ್ತೆ, ದೇರ್ ಆರ್ 3 ಕನ್ನಡ ಟೀಚರ್ಸ್ ಆರ್ 4 ಕನ್ನಡ ಟೀಚರ್ಸ್. ಓಕೆ, ಒಂದು ಕಡೆ ಏನಾಗಿರುತ್ತೆ ಅಂದರೆ ಒಬ್ಬರು ಪಾಠ ಮಾಡ್ತಾ ಇರೋದನ್ನ ಇನ್ನೊಬ್ರು ಕೇಳಿಸ್ಕೊಂಡು, ಇಲ್ಲ ಸರ್ ನೀವು ಮಾಡ್ತಿರೋ ತಪ್ಪು, ಅಥವಾ ನೀವು ಕೊಡ್ತಾ ಇರೋ ಎಕ್ಸ್ಪ್ಲನೇಷನ್ ಈಸ್ ರಾಂಗ್ ಅಂತ ಹೇಳಿದ್ರೆ, ಇನ್ನೊಬ್ರು ಟೀಚರ್ ಏನು ಮಾಡ್ತಾರೆ, ಇಲ್ಲ ನಾನು ಕರೆಕ್ಟಾಗಿದ್ದೀನಿ ಅಂತ ವಾದ ಮಾಡ್ತಾರೆ. ಸೊ ಇನ್ ದಿಸ್ ಕೇಸ್ ದೇರ್ ಈಸ್ ಅ ಸ್ಮಾಲ್ ಫೈಟ್ ಬಿಟ್ವೀನ್ ದ 2 ಟೀಚರ್ಸ್. ಓಕೆ, ಬೋತ್ ಆರ್ ರೈಟ್ ಇನ್ ದೇರ್ ಓನ್ ವೇಸ್. Okay, both are right in their own ways, but still there is a small fight. Okay, so there is a lack of coordination between each of them in the organization. So when there is lack of coordination, it becomes very difficult for the organization to reach its goal. So what happens is, with the help of coordination, there can be some difference. ಓಕೆ, ದೇರ್ ಕ್ಯಾನ್ ಬಿ ಸಮ್ ಡಿಫ್ರೆನ್ಸಸ್ ಇನ್ ದ ಅಪ್ರೋಚ್. ಈ ಥರ ಹೇಳ್ಕೊಡ್ಬೇಡಿ, ಈ ಥರ ಹೇಳ್ಕೊಡಿ, ಈ ಥರ ಹೇಳ್ಕೊಡೋದಕ್ಕಿಂತ ಈ ಥರ ಹೇಳ್ಕೊಟ್ರೆ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಸ್ಪೆಷಲಿಸ್ಟ್ ಮಾತಾಡಿಕೊಂಡಾಗ it would become easier for the organization to reach its goals. Okay, so this is the end of coordination, a very small topic. This is the end of your first chapter. If there is any doubt, you can ask me. Thank you.